ಹಣೆ ಬರಕ ಇಷ್ಟು ಮಳೆ ಆಗೈತೆ, ಇಷ್ಟು ನೀರೈತಿ ಒಳ್ಯಾಗ, ನೀರಿಲ್ಲ ಅಂತೇಳಿ ನಿನ್ನ ಮನೆ ತನಕ ಕೊಡ ತಗೊಂಬಂದ್ರೆ ನಾಚಿಕೆ ಬರಲಿಲ್ಲ. ನನಗೆ ಒಂದೇ ಒಂದು ತೋರಿಸ್ಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಅಂತ ಒಂದು ಘೋಷಣೆ ಮಾಡಿದ್ದ. ನನ್ನ ಹತ್ರ ದಮ್ಮು ತಾಕತ್ ಅಂತಲ್ಲ, ಸರ್ವೆ ನಂಬರ್ 17 ಇಂಗ್ಳಿಗಿದ್ದು ತೋರ್ಸಪ್ಪ ಎಲ್ಲೈತೆ. ನೀರಿಲ್ಲ ಅಂತ ಹೊಯ್ಕೋತಾರೆ 24/7. ನಿನ್ನ ಅಟ್ರಾಸಿಟಿ ಕೇಸ್ ನಿಂದು ಬಿಟ್ರೆ ಏನೈತಿ ನಿನ್ನ ಹತ್ರ ಜಾಸ್ತಿ ಏನಿಲ್ಲ. ನಿನ್ನೇನೋ ಕಂಟಿ ಸರ್ಕಲ್ಲಾಗ ಬೇಸರಾಗಿ ಬಂದು ಇಲ್ಲೇ ನಿಮ್ಮ ಮನೆ ಮುಂದನ ಬೇಸರ್ಸ ಸರ್ಕಲ್ಗೆ ನಾನು ಸ್ಟೇಜ್ ಹಾಕಿನಿ ಅಂತೇನೋ ಭಾಷಣ ಮಾಡಿದಂತ ಕೇಳಿದೆ. ನಾನು ಯಾವ ಪುರುಷಾರ್ಥಕ್ಕೆ ಬಸವೇಶ್ವರ ಸರ್ಕಲಲ್ಲಿ ಸ್ಟೇಜ್ ಹಾಕಿದ್ದು ಗೊತ್ತಾಗಲಿಲ್ಲ. ಏನಿತ್ತು ನಿನ್ನೆ ಗಾಂಧಿ ಜಯಂತಿ. ಗಾಂಧಿ ಜಯಂತಿ ಪ್ರಯುಕ್ತವಾಗಿ ಹಾಕಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಏನು ಮಾತಾಡಬೇಕು ಅನ್ನೋ ಒಂದು ವ್ಯವಧಾನ ಇರದೇ ಇರತಕ್ಕಂಥ ಒಬ್ಬ ಭ್ರಷ್ಟ ಶಾಸಕನಿಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನೀ ಕಂಟಿ ಸರ್ಕಲ್ಲಾಗಾರ ಹಾಕು, ಬಸವೇಶ್ವರ ಸರ್ಕಲ್ಲಾಗಾರ ಹಾಕು, ಉತ್ತರ ನಾನು ನಿನ್ಗೆ ಕೊಡಬೇಕಾಗಿಲ್ಲ. ನಾನು ಕೊಡ್ತೀನಿ, ಜನರಿಗೆ ನಾನು ಕೊಡ್ತೀನಿ. ನಿನಗೆ ತಾಕತ್ತು ದಮ್ ಇದ್ರೆ ನಡಿ ಬಾ, ನಾನು ಬರ್ತೀನಿ. ಎಲ್ಲೆಲ್ಲಿ ಅನಧಿಕೃತ ಪಾಯಿಂಟ್ ಅದಾವಲ್ಲ, ಮರಳು ಪಾಯಿಂಟ್, ಅಲ್ಲಿಗೆ ಬರ್ತೀಯಾ? ತೊಂಡ್ಯಾಳಾಗದಾವ, ಕರಡ್ಯಾಗದಾವ, ತುಂಬದ ಹತ್ರ ನಡೆದಾವ, ದಾಸವಾಳಾಗದಾವ. ದಾಸವಾಳಾಗಂತೂ ಹೊಳೆ ದಂಡಿಗೆ ಅನಧಿಕೃತವಾಗಿ ಮುಳುಗಡೆ ಆದ ಪ್ರದೇಶದಲ್ಲಿ ಹೊಡೆದಿದ್ದಾರೆ. ಬಾ ಹೋಗೋಣ, ಬಾ ದಾಸವಾಳಕ್ಕೆ. ಉತ್ತರ ಕೊಡ್ಬಾ ಇಲ್ಲ ಜನರ ಎದುರಿಗೆ. ನನಗೆ ಕೊಡಂತೇಳಿ ನಾನು ಬರ್ತೀನಿ, ಬಾ ಅವ್ರಿಗೆ ಉತ್ತರ ಕೊಡು ಜನರಿಗೆ. ನೀನೇನು ಕಡ್ದು ಕಟ್ಟಿ ಹಾಕಿ ಅಂತ. ಹಣೆ ಬರಕ ಇಷ್ಟು ಮಳೆ ಆಗೈತೆ, ಇಷ್ಟು ನೀರೈತಿ ಒಳ್ಯಾಗ, ನೀರಿಲ್ಲ ಅಂತೇಳಿ ನಿನ್ನ ಮನೆ ತನಕ ಕೊಡ ತಗೊಂಬಂದ್ರೆ ನಾಚಿಕೆ ಬರಲಿಲ್ಲ. ರಸ್ತೆಗಳು ನೋಡು, ಇಲ್ಲೇ ಬಸ್ ಸ್ಟ್ಯಾಂಡ್ ಮುಂದನ ಎಷ್ಟೋ ಗುಂಡಿಗಳು ಬಿದ್ದಾವೆ. ಊರಲ್ಲಿ ಗ್ರಾಮೀಣ ರಸ್ತೆಗಳು ಎಲ್ಲವೂ ಹಾಳಾಗಿ ಹೋಗ್ಯಾವ. ಇಲ್ಲಿವರೆಗೂ ಈ ಸರ್ಕಾರದಿಂದ ಒಂದೇ ಒಂದು ಬಜೆಟನ್ನು ತರದೆ ಆಯ್ತು ತಂದೆಯಾ. ಆ IV ಒಳಗೆ CC ರೋಡ್ ಮಾಡ್ತಾನೆ. ನಾನು ಯಾರೇ ಹೇಳಿದೆ ಏನು ನಡೆಯುತ್ತಲ್ಲ ಅಂದ, IB ಕಂಪೌಂಡು CC ರೋಡ್ ಅಂತ. ಅದು ಕಂಪೌಂಡ್ ಹತ್ರ ಆಗ್ಬೇಕದು. ಯಾಕಂದ್ರೆ ಏನೇನು ಅಲ್ಲಿ ಕಾಳದಂಧೆ ನಡೀತಾವೆ ಎಲ್ಲ ಮುಚ್ಚಬೇಕಲ್ಲ, ಹೊರಗಿನಲ್ಲಿ ಕಾಣಬಾರ್ದಲ್ಲ. CC ರೋಡು ಏನು ಅವಶ್ಯಕತೆ ಐತಪ್ಪಲ್ಲ. ಇಲ್ಲೇ ತಾಲೂಕಿನಾದ್ಯಂತ ಇಲ್ಲೇ ಬೇಡ, ಇಲ್ಲ ಗೊರವಾಳ ಕ್ರಾಸ್ನಿಂದ ತುಂಬತನ ಹೋಗ್ರಿ, ಎಷ್ಟು ಗುಂಡಿ ಬಿದ್ದಾವೆ. ಹಾಡು ಹೋಗ್ಲೇನ ಮರಳು ದಂಧೆ ಕಳ್ಳದಂಧೆ ನಡೀತದ, ಇಸ್ಪಟ್ ದಂಧೆಗಳು ನಡೀತಾ ಇದ್ದಾವೆ. ಏನೇನು ಮುಚ್ಚಿಲ್ಲ ಅವು ನಡೀತಾ ಇದ್ದಾವೆ. ನನಗೆ ಒಂದೇ ಒಂದು ತೋರಿಸ್ಬಿಟ್ರೆ ನಾನು ರಾಜಕೀಯ ನಿವೃತ್ತಿ ಅಂತ ಒಂದು ಘೋಷಣೆ ಮಾಡಿದ್ದ. ಈಗೇಸದಾವ 16 ಅದಾವ, ಒಂದಲ್ಲ ಎರಡಲ್ಲ. ಘೋಷಣೆ ಮಾಡ್ತೀಯಾ? ನಿನ್ನಂಥ ಭ್ರಷ್ಟ ಶಾಸಕನಿಗೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ನಂದಿಲ್ಲ. ನೀನು ಜನರಿಗೆ ಉತ್ತರ ಕೊಡಬೇಕಾಗಿದೆ. ಅಧಿಕೃತವಾಗಿರ್ತಕ್ಕಂಥ ಏನು ಪಾಯಿಂಟ್ಗಳು ಅದಾವ ಅವನು ಬಂದ್ ಮಾಡಿಸ್ಯಾರ. ಯಾಕಂದ್ರೆ ಅವು ಚಾಲು ಇದ್ರೆ ಇವಕ್ಕೆ ಅನಧಿಕೃತ ಇದ್ದಕ್ಕೆ ಸಮಸ್ಯೆ ಆಗುತ್ತೆ. ಸಮಸ್ಯೆ ಅಂದರೆ ಏನು? ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಇಲ್ಲಿ ನೋಡಿ, ಸರ್ವೆ ನಂಬರ್ 17 ನಿನ್ನ ಹತ್ರ ದಮ್ಮು ತಾಕತ್ ಅಂತಲ್ಲ, ಸರ್ವೆ ನಂಬರ್ 17 ಇಂಗ್ಳಿಗಿದ್ದು ತೋರ್ಸಪ್ಪ ಎಲ್ಲೈತೆ. ಲೈಸೆನ್ಸ್ ಎಲ್ಲೈತೆ ತೋರ್ಸು. ದಾಸವಾಳ ಹೊಳಿದಂಡಿ ಹೊಡೆದ್ರಲ್ಲಿ ಯಾರು ಲೈಸೆನ್ಸ್ ತಗೊಂಡ್ರೆ ತೋರ್ಸು. ಇದನ್ನೆಲ್ಲ ಲೂಟಿ ಮಾಡೋಕ್ಕೆ ಕುಂತು ಮತ್ತು ನಮ್ಮ ಟೂರಿಂಗ್ ಪ್ಯಾಕೇಜ್ ಅಂತ ನೀ ಎಲ್ಲಿ ಕುಂತಿದ್ದಿ? ಒಬ್ಬ ಜನಪ್ರತಿನಿಧಿ ಆದವಾಗ ಭೇಟಿ ಆಗ್ಬೇಕಾದ್ರೆ 2 ಗೇಟ್ ಅಂತ ರೆಸಾರ್ಟ್ನಾಗ ಕಾಯ್ಬೇಕು. ಅವ್ರ ಗೇಟಿನವರೆಗೆ ಈ ಕ್ಷೇತ್ರ ಜನತೆ ಓಟ್ ಹಾಕಿದ ಪಾಪಕ್ಕೋಸ್ಕರ, ಪಶ್ಚಾತ್ತಾಪಕ್ಕೋಸ್ಕರ ಹೋಗಿ ನೀನು ಗೇಟ್ ಮುಂದೆ ಕಾಯ್ಬೇಕಾ? ನಿನ್ನಿಂದ ನಾ ಕಲಿಬೇಕಾ? ನಾ ಎಲ್ಲಿ ಮಕ್ಕೋಬೇಕು? ಹಾಲಿ ವ್ಯವಸ್ಥೆ ಮುದುಗಲ್ಲ ಎಂದು ಬಂದು ನೋಡಿದ್ದೆಪ್ಪ. ಮತ್ತು BJP RSS ದೇಶ ಒಡೆಯೋ ಕೆಲಸ ಮಾಡಿದ್ರಂತ, ದೇಶ ಇಬ್ಬಾಗ ಮಾಡೋ ಕೆಲಸ ಮಾಡಿದ್ರಂತ. RSS ದೇಶ ಒಗ್ಗೂಡಿಸುವ ಕೆಲಸವನ್ನು ಮಾಡಿತು. ಈ ದೇಶ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ದೇಶ ಒಡೆದಿರ್ತಕ್ಕಂಥದ್ದು ಪಾಕಿಸ್ತಾನದ ಹುಟ್ಟಿಗೆ ಕಾರಣಭೂತರಾಗಿರ್ತಕ್ಕಂಥ ಜಿನ್ನಾರವರು ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ಕಾರಣ. ನೆಹರು ಜಿನ್ನಾ ಸೇರಿ ಈ ದೇಶ ಇಬ್ಬಾಗ ಮಾಡಿದರ ಹೊರತಾಗಿ RSS ಈ ದೇಶವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಮಾಡಿದೆ.
ಪೂರ್ವ ಈಶಾನ್ಯದ ರಾಜ್ಯಗಳನ್ನು ಅಂದಿನ RSSನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರೇನಿದ್ದಾರಲ್ಲ ಅವರೆಲ್ಲ ಕಡೆನೂ ಹೋಗಿ ಎಲ್ರಿಗೂ ತಿಳುವಳಿಕೆ ಹೇಳಿ ಭಾರತ ದೇಶದಲ್ಲೇ ಉಳಿಸಲಿಕ್ಕೆ ಕಾರಣೀಭೂತರು ಯಾರಂದ್ರೆ RSS. ಈಶಾನ್ಯ ಭಾರತದ ರಾಜ್ಯಗಳೇನಿದಾವಲ್ಲ ಅವೆಲ್ಲ ರಾಜ್ಯಗಳನ್ನು ಭಾರತ ದೇಶದಲ್ಲಿ ಉಳಿಸ್ಲಿಕ್ಕೆ ಕಾರಣ RSS. ಅದರ ಅರಿವೂ ಇಲ್ಲ, ಬರೀ ಮಾತಾಡೋದು. ಮೈಕ್ ಸಿಕ್ಕೈತೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋದು. ಮುಂದೊಂದು ನಾಲ್ಕು ಕುಂತಿರ್ತಾವೆ ಅವು ಕೊಡನ್ ಚಪ್ಪಳಿಗೆ ಸೀಳಿಗೆ ಮಾಡಿಸ್ಬಿಟ್ರೆ ಆಯ್ತಾನ? ಏನು ಕ್ಷೇತ್ರದ ಅಭಿವೃದ್ಧಿ ಆಗೈತೆ 2.5 ವರ್ಷದಾಗ? ಏನಿದೆ? ಯಾವ ಕೆಲಸ ಮಾಡಿಯಪ್ಪ? ನೀರಿಲ್ಲಂತ ಹೊಯ್ಕೋತಾರೆ 24/7. ಅಷ್ಟೇ ಅಲ್ಲ, ಇವತ್ತಿಗೆ ಅಲ್ಲೇನು ಸುವರ್ಣ ಸಂಭ್ರಮ ಮಾಡ್ತಾನಂತ ಇದ್ರದ್ದು ಎಲ್ಲಿ ಹುನಗುಂದಾಗ ಯಾವ ಅಭಿವೃದ್ಧಿ ಕೆಲಸ ಮಾಡಿದೆ? ಕೋರ್ಟ್ ಕಟ್ಟಡ ನೀ ಕಟ್ಟಿಯಾ? ಮಿನಿ ವಿಧಾನಸೌಧ ನೀ ಕಟ್ಟಿಯಾ? ಬಸ್ ಸ್ಟ್ಯಾಂಡ್ ನೀ ಕಟ್ಟಿಯಾ? ಕಾಲೇಜ್ ಹೈ ಸ್ಕೂಲಿಂದ ಹಿಡಿದು PUC ಕಾಲೇಜಿಂದ ಹಿಡಿದು ಡಿಗ್ರಿ ಕಾಲೇಜ್ವರೆಗೆ ಕಟ್ಟಿದವ್ರು ಯಾರು? ನೀ ಕಟ್ಟಿದೆಯಾ? ನಾಚಿಕೆ ಬರೋದಿಲ್ಲ, ಮಾನ ಮರ್ಯಾದಿಲ್ಲ. ನಾನು ನಮ್ಮ ಸರ್ಕಾರದಲ್ಲಿ ಮಾಡಿರೋದು ನಾ ಮಾಡೀನಿ ಅಂತ ಎಲ್ಲ ಮೂರು ಬಿಟ್ಟು ನಿಂತು ಮೈಕ್ ಮುಂದೆ ಹೊಡ್ಕೊತೀಯಲ್ಲ, ಏನಾರ ಐತೆ ನಿನ್ನ ಹತ್ರ? ನಿನ್ನಂಥವ್ನು ಕೂಡ ನಾವು ಉತ್ತರ ಕೊಡೋಕೆ ಬರ್ಬೇಕಾ? ಹೇಳಿವನ್ನ ತೋರ್ಸಪ್ಪ. ಕೋರ್ಟ್ ಕಟ್ಟಡ, ಮಿನಿ ವಿಧಾನಸೌಧ, ಡಿಗ್ರಿ ಕಾಲೇಜು ಯಾವಾಗ ಏನೇನು ಮಾಡಿದ್ವು ತಗ್ಸ್. ನೀರಾವರಿ ನೀ ಮಾಡಿದ? ಏನು ನಿನ್ನ ಹತ್ರ ಐತಂತ ನಾನು ನಿನ್ನ ಮುಂದೆ ಬಂದು ಮಾತಾಡೋಕ್ಕೆ ಬರಲಿ? ನಿನಗೇನಾರ ಜ್ಞಾನ ಪರಿಜ್ಞಾನ ಏನಾದರೂ ಇದ್ದಿದ್ರೆ ಕೊಡ್ಬೋದಾಗಿತ್ತು, ಚಾಲೆಂಜ್ ಮಾಡ್ಬೋದು. ನಿನ್ನ ಹತ್ರ ಇರೋವೇ ಮೂರೇ ಕ್ಯಾರೆಕ್ಟರ್. ಒಂದು ಎಲ್ಲಿ ಏನು ಸಿಗುತ್ತೆ ಅದನ್ನು ಹೊಡೆಯೋದು. ಒಂದು ಉತ್ತಾರ ತೊಗೊಂಡ್ರೆ ನಿನಗೆ ಲಂಚ ಮುಟ್ಬೇಕಂತಂದ್ರೆ ಇನ್ನು ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಈ ಕ್ಷೇತ್ರ ಐತೆ? ನಿನ್ನ ಹಣೆ ಬರದಿಂದನ ಇಲ್ಲಿ ಖರೀದಿ ಆಗವು ಗುಳೇದ ಗುಡ್ಡ, ಬದಾಮಿ, ಬಾಗಲಕೋಟು ಬೇರೆ ಬೇರೆ ಕಡೆ ಹೊಂಟಾವ. ಇಲ್ಲೇ ಖರೀದಿ ಆಗೋಲ್ವು. ಯಾಕಂದ್ರೆ ಖರೀದಿ ಆದ ತಕ್ಷಣ ಮೊದಲು ಇವಾಗ ಹೋಗ್ಬೇಕು ಕಮಿಷನ್. ಇಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗೈತೆ. ಯಾರೋ ಮಾಡಿದ್ರೆ ಏನು ನಿಮ್ಮಪ್ಪನ ಮನೆ ಆಸ್ತಿನ ಯಾರೋ ಏನೇ ಮಾಡಿಸಿದ್ರೆ ದುಡ್ಡು ತಂದು ಕೊಡ್ಬೇಕಂತೀವಿ. ಅವ್ರು ಕಷ್ಟಪಟ್ಟು ಅವ್ರು ಏನೇನೋ ಮಾಡಿದವನ ವಸೂಲಿ ಮಾಡ್ತೀಯಲ್ಲ, ತೊಗೊತೀಯಲ್ಲ, ನಾಚಿಗೆ ಬರೋದಿಲ್ಲ, ಮಾನ ಮರ್ಯಾದಿಲ್ಲ. ಇಂಥವ್ರು ಕೂಡ ಚಾಲೆಂಜ್ ಮಾಡೋಕ್ಕೆ ಬರ್ಬೇಕಂತ ನಿನ್ನಂಥವ್ರು ಕೂಡ ಚಾಲೆಂಜ್ ಮಾಡ್ತಾರ. ಬಾ ಹೋಗೋಣ. ಆ ಹೊಳಿ ಯಾರು ಕಳು ಮಾಡಿದ್ರು, ಈ ಹಳ್ಳ ಯಾರು ಕಳು ಮಾಡಿದ್ರು ತೋರಿಸ್ತೀನಿ. ಬರ್ತೀಯಾ? ದಮ್ಮು ತಾಕತ್ತು ನನಗೆಲ್ಲ ಉತ್ತರ ಕೊಡೋದು, ಅಲ್ಲಿ ಜನರಿಗೆ ಕೊಡು. ಬಾ. ನಾನು ನಿಂತ್ಕೊಂಡ್ ಹೇಳಿದ್ದೇನೋ ಉಚ್ಚನಾಗಿ ಕಡ್ದೈತೇನೋ ನೋಡ್ರಿ ತೋರಿಸಂತ ಅವ್ರ ಮುಖಂಡರಿಗೆ ಅವ್ರು ಏನೂ ಮಾಡಿಲ್ಲ ಕಾಣುತ್ತೆ. ಟ್ರೀಟ್ಮೆಂಟೇ ಕೊಡಿಸಿದ್ದಂಗೆ ಇಲ್ಲಿ ಕಾಣುತ್ತೆ. ಕಾಂಗ್ರೆಸ್ಸಿನ ಮುಖಂಡರು ಅಷ್ಟೇ ಆಗಿರ್ಬೋದು ಬಹುಶಃ. ನಿನ್ನ ದರ್ಪು ದೌರ್ಜನ್ಯಕ್ಕೆ, ನಿನ್ನ ಬೊಗಳೆ ಮತ್ತು ಬೂಟಾಟಿಕೆ ಮಾತಿಗೆ ಯಾರು ಇಲ್ಲಿ ಎದರಿಲ್ಲ. ತಿಳ್ಕೊಂಡಿರ್ಬೇಕು ನೀನು. ಅದೇ ಅಲ್ಲ ಪಾಪ ಜನ ಯಾಕೆ ಎದರ್ತಾರ? ಎಲ್ಲಿ ಬಿಡಪ್ಪ ಸುಮ್ಮನೆ ಒಣ ಕೇಸು, ನಿನ್ನ ಅಟ್ರಾಸಿಟಿ ಕೇಸ್ ನಿಂದು ಬಿಟ್ರೆ ಏನೈತಿ ನಿನ್ನ ಹತ್ರ ಶಾಸ್ತ್ರ? ಏನಿಲ್ಲ. ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತೀನಿ, ಇದೇ ರೀತಿ ಮುಂದುವರೆದಿದ್ದ ಕರೆ ಆದ್ರೆ ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಕ್ಕಂಥ ಶಕ್ತಿ ದೊಡ್ಡನಗೌಡಗೆ ಇದೆ ಅನ್ನೋದು ಮಾತನ್ನು ಹೇಳ್ತೇನೆ. ನಿಜವಾಗಿ ಯಾರ ಮೇಲೆ ಅನ್ಯಾಯ ಆಗಿದೆ ಅಂಥವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡೋಕ್ಕೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ. ಸುಮ್ಮನೆ ಸುಳ್ಳು ಬೋಗಸ್ ಕೇಸ್ಗಳು ಇನ್ಮೇಲೆ ಏನಾದರೂ ನೀವು ಮಾಡಿದ್ದ ಕರೆ ಆದ್ರೆ ನಿಮ್ಮ ಮೇಲೆ ಯಾವ ರೀತಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು, ಅದರಲ್ಲಿ ಹಿಂಜರಿಯೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಸ್ಪಷ್ಟ ಎಚ್ಚರಿಕೆಯನ್ನು ಇಲಾಖೆಯವರಿಗೆ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೊಡ್ಲಿಕ್ಕೆ ಇಚ್ಛೆಪಡ್ತೇನೆ. ಸುಮ್ಮನೆ ನೀವು MLA ಹೇಳ್ಯಾನ ಅಂತೇಳಿ ಕೇಸಿಗೆ ಹೋಗಿ ಯಾರ್ಯಾರ ಮೇಲೇನೂ ಅಟ್ರಾಸಿಟಿ ಕೇಸ್ ಮಾಡೋದು. ಎಷ್ಟು ಕೇಸ್ಗಳು ಬೋಗಸ್ ಕೇಸ್ಗಳಾಗಿದ್ದಾವ್ರಿ ಕ್ಷೇತ್ರ ತುಂಬ. ಯಾರ ಮಾತು ಕೇಳಾರ್ದಗಳಿಗೆ ಅವ್ನ ಮೇಲೆ ಒಂದು ಅಟ್ರಾಸಿಟಿ ಕೇಸ್. ಇದಕ್ಕೆ ಯಾವುದಕ್ಕೆ ಹೆದರೋದಿಲ್ಲ. ಎಷ್ಟು ಮಾಡಿಸಿ ನೋಡೋಣಂತ. ಮುಂದೊಂದು ದಿನ ಜನ ಕಾದು ಕುಳಿತಿದ್ದಾರೆ, ಅದಕ್ಕೆ ತಕ್ಕ ಪಾಠ ಕಲಿಸ್ತಾರೆ. ನೀ ಏನೋ ತಿಳ್ಕೊಂಡಿರ್ಬೇಕು, ನನಗೆ ಯಾರು ಏನು ಮಾಡೋಕ್ಕಲ್ಲ, ನೀ ತಿಳ್ಕೊಂಡಿರ್ಬೇಕು. ಸರಿಯಾದ ಪಾಠವನ್ನು ಕಲಿಸ್ತಾರೆ ಅಧಿಕಾರಿಗಳು ಕೂಡ. ನಾನು ಸರ್ಕಾರಿ ಅಧಿಕಾರಿಗಳಿಗೆ ಎಲ್ಲರಿಗೂ ಹೇಳ್ತೇನೆ, ನಾನು ವಿಶೇಷವಾಗಿ ಪೊಲೀಸ್ ಇಲಾಖೆಯವರಿಗೆ ಎಚ್ಚರಿಕೆಯಿಂದ ಕಾನೂನಾತ್ಮಕವಾಗಿ ಕೆಲಸ ಮಾಡ್ರಿ. ನಂದೇನು ಅಭ್ಯಂತರ ಇಲ್ಲ. ಯಾರಿಗಾರ ಅನ್ಯಾಯ ಆಗಿದ್ರು ಅದು ಅಟ್ರಾಸಿಟಿ ಕೇಸ್ ಆಗುತ್ತಾ ಮಾಡಿರಿ, ಬೇಡ ಅನ್ನಗಲ್ಲ. ಆದರೆ ಸುಳ್ಳು ದಾಖಲೆಗಳನ್ನು ಏನು ಮಾಡ್ತಿರಲ್ಲ ಅದಕ್ಕೆ ಸರಿಯಾದ ಕಾನೂನಾತ್ಮಕ ಕ್ರಮ ಜರುಗಿಸಲಿಕ್ಕೆ ನಾವು ಕೂಡ ತಯಾರಿದೆಯೇ ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಈ ಒಂದು ಜಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಪಕ್ಷದ ಹಿರೇವತಿಗೇರಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೆ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ, ನಮ್ಮ ಗ್ರಾಮೀಣ ಮಂಡಲದ ಅಧ್ಯಕ್ಷರ
ಮಾತುಗೌಡ ಪಾಟೀಲ್ ತೊಂಡಾಳರಾದಿಯಾಗಿ ನಮ್ಮ ಕಾರ್ಯಕರ್ತರೇನು ಓಡಾಡಿ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಮಹಿಳಾ ಸದಸ್ಯರಿರ್ಬೋದು, ಪುರುಷ ಸದಸ್ಯರಿರ್ಬೋದು, ಎಲ್ಲರಿಗೂ ಕೂಡ ನಾನು ಇವತ್ತು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿಕ್ಕೆ ಬಯಸ್ತೇನೆ. ಬ್ರಾಂಡೆಡ್ ಕನ್ನಡಕದ ಶೋರೂಮ್ ಬೆನ್ ಫ್ರಾಂಕ್ಲಿನ್ ಈಗ ನಿಮ್ಮ ಇಲ್ಕಲ್ ನಗರದಲ್ಲಿ. ಡಾಕ್ಟರ್ ಅಭಿಜಿತ್ ಗುರರಾಜ್ ಕಾಕಂಡ್ಕಿ ಅವರ ಸ್ಥಳಾಂತರಗೊಂಡು ನೂತನವಾಗಿ ಪ್ರಾರಂಭವಾಗಿರುವ ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆಯಲ್ಲಿ ಈ ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಪ್ರಾರಂಭವಾಗಿದ್ದು, ವಿವಿಧ ಬ್ರ್ಯಾಂಡ್ಗಳ ಉತ್ತಮ ಗುಣಮಟ್ಟದ ಫ್ರೇಮ್ಲೆಸ್ ಕನ್ನಡಕಗಳು, ಸನ್ ಗ್ಲಾಸ್ಗಳು, ಎಲ್ಲ ತರಹದ ಗ್ಲಾಸ್ಗಳು, ಎಲ್ಲ ವಯಸ್ಕರಿಗೆ ಸೆಟ್ ಆಗುವ 106 ವಿಧದ ಫ್ರೇಮ್ಗಳು ನಮ್ಮಲ್ಲಿ ಲಭ್ಯ. ಕಣ್ಣಿನ ದೃಷ್ಟಿ ನಂಬರ್ ಇರುವ ಕನ್ನಡಕಗಳನ್ನು ಕೊಳ್ಳಲು ಬೇರೆಡೆ 1 ವಾರಗಟ್ಟಲೆ ಕಾಯಬೇಕು. ಆದರೆ ನಮ್ಮಲ್ಲಿ ಕೇವಲ 30 ನಿಮಿಷದಲ್ಲಿ ನಿಮ್ಮ ನಂಬರ್ ಗ್ಲಾಸನ್ನು ಅಲ್ಲೇ ತಯಾರಿಸಿ ಕೊಡಲಾಗುವುದು. ಕೆಲವು ಬ್ರ್ಯಾಂಡ್ಗಳ ಮೇಲೆ ವಿಶೇಷ ರಿಯಾಯಿತಿ ಇದ್ದು, ಹಿಂದೆ ಭೇಟಿ ನೀಡಿ. ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಮಹೇಶ್ವರಿ ಚಿಕ್ಕಮಕ್ಕಳ ಆಸ್ಪತ್ರೆಯ ಹಿಂಭಾಗ, ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆ, ಜೋಶಿ ಗಲ್ಲಿ, ಇಲ್ಕಲ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.